ಯಾವುದೇ ಒಬ್ಬ ಮನುಷ್ಯ ಭೂಮಿ ಮೇಲೆ ಹುಟ್ಟಿದ್ರೆ ಆತನಿಗೆ ಪ್ರೀತಿ ಮಾಡಬೇಕು ಅನಿಸುತ್ತೆ, ಹಾಗೂ ನಮ್ಮನ್ನು ಯಾರು ಪ್ರೀತಿಸಬೇಕು ಅನಿಸುತ್ತೆ. ಎರಡೂ ಇರುತ್ತೆ. ನಾವು ಯಾರನ್ನಾದ್ರೂ ಪ್ರೀತಿಸೋಣ ಅನಿಸುತ್ತೆ, ಹಾಗೂ ನಮ್ಮನ್ನು ಯಾರಾದ್ರು ಪ್ರೀತಿಸಬೇಕು ಅನ್ನೋ ಆಸೆ ಇರುತ್ತೆ ಅಲ್ವಾ. ಇದು ಒಂದಾದರೆ ಎರಡನೇದು, ಇನ್ನೊಂದು ಥರದ ಮನುಷ್ಯರಿರ್ತಾರೆ. ಅವರು ತಮ್ಮನ್ನು ತಾವೇ ಪ್ರೀತಿಸ್ತಾರೆ, ಬೇರೆಯವ್ರನ್ನ ಪ್ರೀತಿಸೋಕೆ ಹೋಗಲ್ಲ. ತಮ್ಮ ಬಗ್ಗೆ ನಂಬಿಕೆ ಇಟ್ಕೊಂಡಿರ್ತಾರೆ, ತಮ್ಮನ್ನು ಗೌರವಿಸ್ತಾರೆ, ತಮ್ಮನ್ನು ಪ್ರೀತಿಸ್ತಾರೆ. ಅವರು ಬೇರೆಯವ್ರ ಬಗ್ಗೆ ಅವರು ಅಷ್ಟು ತಲೆಯನ್ನು ಕೆಡಿಸ್ಕೊಳಕ್ಕೆ ಹೋಗಲ್ಲ. ಅವ್ರ ಬಗ್ಗೆ ಮಾತ್ರ ನಂಬಿಕೆ ಇರುತ್ತೆ, ಅವ್ರ ಬಗ್ಗೆ ಗೌರವ ಇರುತ್ತೆ, ಅವ್ರ ಬಗ್ಗೆ ಅಷ್ಟೇ ಕಾಳಜಿ ಇರುತ್ತೆ. ಅವ್ರಿಗೆ ಬೇರೆಯವರನ್ನು ಪ್ರೀತಿಸಬೇಕು ಅನ್ನೋ ಒಂದು ಮನಸ್ಥಿತಿ ಇರಲ್ಲ. ಸರಿ, ಯಾರಾದರೂ ಅಷ್ಟೇ ನೀವು ಬೇರೆಯವ್ರನ್ನ ಯಾಕೆ ಪ್ರೀತಿಸಬೇಕು ಅಂತ ಅನಿಸುತ್ತೆ, ಹಾಗೂ ಬೇರೆಯವ್ರು ನಮ್ಮನ್ನು ಯಾಕೆ ಪ್ರೀತಿಸಬೇಕು ಅಂತ ಅನಿಸುತ್ತೆ, ಇದನ್ನು ಕೂತ್ಕೊಂಡು ಯೋಚಿಸ್ಬೇಕಾಗತ್ತೆ. ನೋಡಿ, ಈ ಪ್ರೀತಿ ಅನ್ನೋದಿದೆಯಲ್ಲ, ಈ ಪ್ರೀತಿ ಅನ್ನೋದು ಮನುಷ್ಯನ ಒಂಟಿತನದಿಂದ ಬರ್ತಕ್ಕಂಥ ಕಾಯಿಲೆ. ಯಾರಾದರೂ ಸರಿ ಆ ಒಂಟಿಯಾಗಿದ್ದಾಗ ಲೋನ್ಲಿನೆಸ್ ಏನು ಮಾಡುತ್ತೆ, ಮನುಷ್ಯ ಲೋನ್ಲಿನೆಸ್ನ ಕಳ್ಕೊಳ್ಳೋಕೆ ಇರ್ತಕ್ಕಂಥ ಒಂದು ದಾರಿ ಏನಪ್ಪ ಅಂದರೆ ಅದು ಈ ಪ್ರೀತಿ, ಒಂಟಿತನ. ಇವತ್ತು ಯಾವುದೇ ಒಬ್ಬ ಮನುಷ್ಯ ಏನೆಲ್ಲ ತಪ್ಪುಗಳನ್ನು ಮಾಡ್ತಾನೆ, ಆ ತಪ್ಪುಗಳಿಗೆಲ್ಲ ಕಾರಣ ಇದೊಂದೇ, ಏನೋ ಒಂಟಿತನ. ಒಂಟಿತನವನ್ನು ಯಾರ ಕೈಯಲ್ಲಿ, ತಮ್ಮ ಒಳಗಿನ ಒಂಟಿತನವನ್ನು ಯಾರ ಕೈಯಲ್ಲಿ ನಿಭಾಯಿಸುವುದಕ್ಕೆ ಆಗುವುದಿಲ್ಲವೋ ಅವರು ಬೇರೆ ಬೇರೆ ರೀತಿಯ ಅಭ್ಯಾಸಗಳಿಗೆ ಒಳಗಾಗುತ್ತಾರೆ. ಹವ್ಯಾಸ, ಇವನು ಪ್ರೀತಿ ಪ್ರೇಮ ಮಾಡ್ತೀನಿ ಅಂತಾನೆ, ಇನ್ನೊಬ್ಬ ಇನ್ನೊಂದು ಮಾಡ್ತೀನಿ ಅಂತಾನೆ, ಕುಡಿತಾರೆ, ಇನ್ನೊಬ್ಬ ಇಸ್ಪೀಟ್ ಆಡ್ತಾರೆ. ಯಾವುದೇ ಒಬ್ಬ ಮನುಷ್ಯನ ಒಂದು ಚಟಗಳೇನಿದೆ, ದುಶ್ಚಟಗಳೇನಿದೆ, ಅಭ್ಯಾಸಗಳೇನಿದೆ, ಇವೆಲ್ಲ ಬರೋದು ಅವರಲ್ಲಿರ್ತಕ್ಕಂಥ ಒಂದು ಆಳವಾದ ಗಾಢವಾದ ಒಂಟಿತನದಿಂದ. ತಮ್ಮೊಳಗಿನ ಒಂಟಿತನವನ್ನು ನಿಭಾಯಿಸಲಾಗದೆ ಜನರು ಅನೇಕ ರೀತಿಯ ಅಭ್ಯಾಸಗಳಿಗೆ ಒಳಗಾಗ್ತಾರೆ.